ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ ಗುಂಜಳ್ಳಿ. ವೆಲ್ಕಮ್ ಟು ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ಮಾನಸಿಕ ಸಾಮರ್ಥ್ಯ ಅಥವಾ ಬೌದ್ಧಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಎನ್ನುವಂಥ ವಿಷಯದ ಕುರಿತು ಸಂಖ್ಯಾ ಸರಣಿ ಅಥವಾ ನಂಬರ್ ಸೀರೀಸ್ ಎನ್ನುವಂಥ ವಿಷಯದ ಕುರಿತು ಬಹುಮುಖ್ಯವಾದಂಥ ಬೇಸಿಕ್ ಕಾನ್ಸೆಪ್ಟ್ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಮಾಡ್ತಾ ಹೋಗ್ತೀನಿ ಮೆಂಟಲ್ ಎಬಿಲಿಟಿ ಕ್ಲಾಸಸ್ನ. ನೋಡೋಣ ಏನಿದೆ. ಮೊದಲನೇ ಪ್ರಶ್ನೆ, ನೋಡ್ರಿ. ಒಂದನೇ ಪ್ರಶ್ನೆ, 2, 4, 6, 8, 10. ಇವುಗಳನ್ನು ನೋಡ್ರಿ, ವಿವರಣೆಗಳು ಕೆಳಗಡೆನೆ ಕೊಟ್ಟಿದ್ದೀನಿ. ಪ್ರತಿ ಸಂಖ್ಯೆಗೆ 2 ಸೇರಿಸಿದಾಗ, ಆದ್ದರಿಂದ 10ಕ್ಕೆ 2 ಸೇರಿಸಿ ಎಷ್ಟು ಬರುತ್ತಾ? 12 ಬರುತ್ತಾ? ಆಯ್ಕೆ ಏನಾಗಿರುತ್ತೆ ಹಾಗಾದ್ರೆ? ಆಯ್ಕೆ ಬಿ ಸರಿಯಾದಂತ ಉತ್ತರ. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ ಗಮನಿಸೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ. ಎರಡನೇ ಪ್ರಶ್ನೆ, 3, 6, 12, 24. ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡಬಹುದು? ಪ್ರತಿ ಸಂಖ್ಯೆಯನ್ನು 2ರಿಂದ ಗುಣಿಸಲಾಗುತ್ತಂತ ಹೇಳಿದಾರೆ ಅವರು. ಈಗ 24ಕ್ಕ ಲಾಸ್ಟ್ ನಂಬರ್ 24ಕ್ಕ 2ಅನ್ನ ಗುಣಿಸ್ಬಿಟ್ರೆ ಎಷ್ಟಾಗತ್ತಾ? 24 48. ಹೌದಾ? ಹಾಗಾಗಿ ಆಯ್ಕೆ ಸಿ ಏನಾಗಿರುತ್ತ ಸರಿಯಾದಂತ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 5, 10, 15, 20 ಅಂದ್ರೆ ಪ್ರತಿ ಬಾರಿ 5 ಹೆಚ್ಚಾಗುತ್ತಿದೆ ಅಂತ ಹೇಳಿದ್ರೆ, ಈಗ 20ಕ್ಕ 5ನ್ನ ಸೇರಿಸಿ ಏನಾಗತ್ತದು? ಈಗ 20ಕ್ಕೆ 5ನ್ನ ಸೇರಿಸಿ ಎಷ್ಟಾಗುತ್ತಾ? 25 ಆಗುತ್ತೆ. ಹೌದಾ? ಹಾಗಾಗಿ ಆಯ್ಕೆ ಸಿ ಸರಿಯಾದಂತ ಉತ್ತರ. ನೆಕ್ಸ್ಟ್ 4ನೇ ಪ್ರಶ್ನೆ, 1, 4, 9, 16, 25 ಇವು ಕ್ರಮವಾಗಿ ಏನಾಗಿದವ? 1ನೇ ಸ್ಕ್ವೇರ್ ಮಾಡಿದ್ರೆ ಒಂದೇ ಬರುತ್ತೆ, 2ನೇ ಸ್ಕ್ವೇರ್ ಮಾಡಿದ್ರೆ 2 ಬರುತ್ತೆ, 2ನೇ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ, 3ನೇ ಸ್ಕ್ವೇರ್ ಮಾಡಿದ್ರೆ 9 ಬರುತ್ತೆ, 4ನೇ ಸ್ಕ್ವೇರ್ ಮಾಡಿದ್ರೆ 16 ಬರುತ್ತೆ, 5ನೇ ಸ್ಕ್ವೇರ್ ಮಾಡಿದ್ರೆ 25 ಬರುತ್ತೆ, 6ನೇ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ? 6 ಸ್ಕ್ವೇರ್ ಅಂದ್ರೆ ಏನು ಬರುತ್ತೆ? 6 × 6, 6 36. ಹಾಗಾಗಿ ಆಯ್ಕೆ ಬಿ ಸರಿಯಾದಂತ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ. 5ನೇ ಪ್ರಶ್ನೆ, 2, 5, 10, 17, 26. ಒಂಚೂರು ಲಿಟಲ್ ಬಿಟ್ ಒಂಚೂರು ಏನು ಇಲ್ಲ, ಯೋಚನೆ ಮಾಡಕ್ ಅಷ್ಟೇ. ವ್ಯತ್ಯಾಸಗಳು +3 +5 ಅಂತ ನೋಡ್ರಿ. +3 +5 +3 +5 +7 +9. ನೆಕ್ಸ್ಟ್ ಯಾವುದು? +11. ಅಂದ್ರೆ 26ಕ್ಕ 11ನ್ನ ಸೇರಿಸಿದ್ರೆ ಎಷ್ಟು ಬರುತ್ತಾ? 37 ಬರುತ್ತೆ. ಎಷ್ಟು ಬರುತ್ತಾ? 37. ಆಯ್ಕೆ ಸಿ ಸರಿಯಾದಂತ ಉತ್ತರ. ನೆಕ್ಸ್ಟ್ ನೋಡ್ರಿ 6ನೇ ಪ್ರಶ್ನೆ. 6ನೇ ಪ್ರಶ್ನೆ ಏನಿದೆ? 100, 90, 80, 70. 10 ಏನಾಗಿದೆ? ಕಡಿಮೆ ಆಗ್ತಾ ಹೋಗುತ್ತಿದೆ. ಈಗ ನೆಕ್ಸ್ಟ್ 70 ಕಡಿಮೆ ಮಾಡಿದ್ರೆ ಎಷ್ಟು? 60. ಹೌದಾ? ಅಂದ್ರೆ 70 - 10 ಮಾಡಿದ್ರೆ ಎಷ್ಟು ಬರುತ್ತಾ? 60 ಬರುತ್ತೆ. ಹಾಗಾಗಿ ಆಯ್ಕೆ ಸಿ ಸರಿಯಾದಂತ ಉತ್ತರ. ನೆಕ್ಸ್ಟ್ ನೋಡ್ರಿ, ಏನಿದೆ? 1, 2, 6, 24, 120. 1 1 ಒಂದಕ್ಕೆ ಮತ್ತೆ ಏನ್ ಮಾಡ್ಯಾರ ಅವರು? 2 ಇಂಟು ಮಾಡ್ಯಾರ. 2 1 2. ನೆಕ್ಸ್ಟ್ 2 2ಕ್ಕ 3. ಓಕೆ, 2 3 6. ನೆಕ್ಸ್ಟ್ 6 6ಕ್ಕ 4 ಇಂಟು ಮಾಡ್ಯಾರ. ಎಷ್ಟು ಬರ್ತದೆ? 6 4 24. 24ಕ್ಕೆ 5 ಮಾಡ್ಯಾರ. 24 120. ಈಗ 120 ಇಂಟು 6 ಮಾಡ್ಬೇಕು ನಾವು. ಏನ್ ಮಾಡ್ಬೇಕ್ರಿ? 120 ಇಂಟು 6. 120 ಇಂಟು 6 ಏನಾಗುತ್ತೆ ಅದು? 12 72, 1 0, 7 20. ಹಾಗಾಗಿ ಆಯ್ಕೆ ಸಿ ಸರಿಯಾದಂತ ಉತ್ತರ. ನೆಕ್ಸ್ಟ್ ನೋಡ್ರಿ 8ನೇ ಪ್ರಶ್ನೆ ಏನಿದೆ? 7, 14, 28, 56 ಪ್ರತಿ ಸಂಖ್ಯೆಯನ್ನು 2ರಿಂದ ಗುಣಿಸಲಾಗಿದೆ ಅಂತ ಹೇಳಿದ್ರೆ, 7 14, 14, 28, 28, 56, 56 112. ಹೌದಾ? 56
6 ಇಂಟು 2 ಎಷ್ಟಾಗುತ್ತೆ ರೀ 112 ಆಗುತ್ತೆ. ಹಾಗಾಗಿ ಆಯ್ಕೆ ಸಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. 11, 22, 44, 88 ಪ್ರತಿ ಬಾರಿ 2ರಿಂದ ಗುಣಿಸಲಾಗಿದೆ ಅಂತ ಹೇಳ್ಯಾರ ಅವರು. 11 22 44 14 88 88 ಎಳ್ಳೆ ಎಸ್ 88 ಎಳ್ಳೆ ಎಷ್ಟಿದೆ ನೋಡ್ರಿ 176. ಆಯ್ಕೆ ಸಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕೊನೆಯ ಪ್ರಶ್ನೆ ಇವತ್ತಿನ ಅವಧಿಯಲ್ಲಿ. 2, 6, 12, 20, 30 ಈ ಸಂಖ್ಯೆಗಳು ಕ್ರಮವಾಗಿ 1, 2, 2, 2 × 3 6, 3 4 12, 4 5 20, 20 ಓಕೆ 5 6 30. ಈಗ ನೆಕ್ಸ್ಟು 6 ವೇಳೆ 42, 6 ವೇಳೆ 42. ಹಾಗಾಗಿ ಎಸ್ ಉತ್ತರ ಕೂಡ ಕೊಟ್ಬಿಟ್ಟಿದ್ದೀನಿ ನಾನಿಲ್ಲಿ 42. ಆಯ್ಕೆ ಬಿ ಸರಿಯಾದಂಥ ಉತ್ತರ. ಓಕೆ ಆದ್ಮೇಲೆ ಆ ಮೆಂಟಲ್ ಎಬಿಲಿಟಿ ಕುರಿತು ಪಕ್ಕಾ ಕ್ವಶನ್ಸ್ ಇರ್ತಾವೆ. ನೀವು ಯಾವುದೇ ಎಕ್ಸಾಮ್ ತಗೋರಿ, ಪತ್ರಿಕೆ 1ರಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಪ್ರತಿ ಕ್ವಶನ್ ಪೇಪರಲ್ಲಿ ಮೆಂಟಲ್ ಎಬಿಲಿಟಿ ಕುರಿತು ನೀವು ತರಗತಿಯನ್ನು ನೋಡಲೇಬೇಕು. ಬೇರೆ ಬೇರೆ ಅದರಲ್ಲಿ ಈಗ ದಿಕ್ಕುಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಸ್ಪೀಡು ಡಿಸ್ಟೆನ್ಸ್ ಆಗಿರ್ಬೋದು, ಕೋಡಿಂಗು ಡಿಕೋಡಿಂಗ್ ಆಗಿರ್ಬೋದು, ಬ್ಲಡ್ ರಿಲೇಷನ್ಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಟ್ರೈನಿಂಗ್ ಸಂಬಂಧಪಟ್ಟದ್ದಾಗಿರ್ಬೋದು, ಹೌದಾ. ನೆಕ್ಸ್ಟ್ ಈಗ ಜನ ಕೆಲಸ ಅದ್ರ ಬಗ್ಗೆ ಆಗಿರ್ಬೋದು, ಸಂಖ್ಯೆ ಸೀರೀಸ್ ಆಗಿರ್ಬೋದು, ಇದ್ರಗಳ ಬಗ್ಗೆ ತಿಳ್ಕೊಳ್ಳೇಬೇಕು. ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.